CN ಮಂಜೇಗೌಡ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಾರ್ವಜನಿಕ ಮಹತ್ವದ ಜರೂರು ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ನೀಡಿದ್ದಕ್ಕೆ ಒಂದಿನ ಪುಸ್ತಕ 17/12/2024 ಸಂಜೆ ದಿನಪತ್ರಿಕೆ ಗ್ಯಾರಂಟಿ ಅಂತ ಲಕ್ಷ್ಯ ಹೈನುಗಾರಿಕೆ ನಿರ್ಲಕ್ಷ್ಯ ಎಂಬ ಶೀರ್ಷಿಕೆಯಡಿ ವರದಿ ಪ್ರಕಟವಾಗಿರುತ್ತದೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯಡಿ ಹೆಚ್ಚಿನ ವಿಶೇಷ ಆಸಕ್ತಿ ತೋರಿಸಿದ ಕಾರಣ ಹಣವಿಲ್ಲ ಎಂಬ ಕಾರಣ ನೀಡಿ ಕಳೆದ 9 ತಿಂಗಳಿಂದ ಹೈನುಗಾರಿಕೆ ಪ್ರೋತ್ಸಾಹಧನ ನೀಡದಿರುವುದು ಬೆಳಕಿಗೆ ಬಂದಿರುತ್ತದೆ. ಕ್ಷೀರಧಾರ ಯೋಜನೆಯಡಿ ರೈತರು ಪೂರೈಸುವ ಪ್ರತಿ ಲೀಟರ್ ಹಾಲಿಗೆ ಸರ್ಕಾರ 5 ರು ಪ್ರೋತ್ಸಾಹ ನೀಡಬೇಕಿದೆ. ಈ ಬಗ್ಗೆ ಪ್ರಸ್ತಾವನೆ ಹಣಕಾಸು ಇಲಾಖೆ ಮುಂದೆ ಬಾಕಿ ಇರುವುದರಿಂದ ರೈತರಿಗೆ ಪ್ರೋತ್ಸಾಹಧನ ಪಾವತಿಯಾಗಿರುವುದಿಲ್ಲ. ಪ್ರತಿದಿನ ರಾಜ್ಯಾದ್ಯಂತ 1 ಕೋಟಿ ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದು ಕರ್ನಾಟಕ ಹೈನುಗಾರಿಕೆಯಲ್ಲಿ ಅಗ್ರಸ್ಥಾನದಲ್ಲಿದೆ. 2023 ವಿಧಾನಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರೋತ್ಸಾಹಧನವನ್ನು ಪ್ರತಿ ಲೀಟರ್ಗೆ 6 ರು ಹೆಚ್ಚಿಸುವುದಾಗಿ ಹೇಳಿತ್ತು. ಆದರೆ ರೈತರಿಗೆ ಪಾವತಿಸಬೇಕಾದ ಮೊತ್ತ 606 ಕೋಟಿ ಬಾಕಿ ಉಳಿದಿರುವುದು ತಿಳಿದು ಬಂದಿರುತ್ತದೆ. ಪರಿಷ್ಠ ಜಾತಿ ಸಮುದಾಯದ ಹೈನುಗಾರರಿಗೆ ಅಕ್ಟೋಬರ್ ತಿಂಗಳಿಗೆ 6,85,00,000 ಬಾಕಿ ಪಾವತಿಸಬೇಕಿದ್ದರೆ ST ರೈತರಿಗೆ 2024 ನವೆಂಬರ್ ತಿಂಗಳಿಗೆ 9 ಕೋಟಿ ಪಾವತಿಸಬೇಕಾಗಿದೆ. ಸರ್ಕಾರ ಬಾಕಿ ಹಣವನ್ನು ಕಂತುಗಳಲ್ಲಿ ಪಾವತಿಸಿದಾಗಿ ಹೇಳಿರುತ್ತದೆ. ರಾಜ್ಯದಲ್ಲಿ ಸುಮಾರು 38 ಲಕ್ಷ ಹೈನುಗಾರರಿದ್ದು 90% ಹೆಚ್ಚು ಮಹಿಳೆಯರಿದ್ದಾರೆ. ರಾಜ್ಯ ಸರ್ಕಾರ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುತ್ತದೆ ಹೊರತು ಪ್ರೋತ್ಸಾಹಧನದ ಬಗ್ಗೆ ಮೌನ ವಹಿಸಿದೆ. ಒಟ್ಟಾರೆ 1000 ಕೋಟಿ ಹೈನುಗಾರರಿಗೆ ನೀಡಬೇಕಾದ ಪ್ರೋತ್ಸಾಹಧನ ಬಾಕಿ ಇದ್ದು ಈ ಮೊತ್ತವನ್ನು ಆದಷ್ಟು ಜಾಗೃತಿ ಬಿಡುಗಡೆ ಮಾಡಿ ಹೈನುಗಾರರ ಹಿತ ಕಾಪಾಡಲು ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕೆಂದು ಶೂನ್ಯ ವೇಳೆಯಲ್ಲಿ ಮಾನ್ಯ ಪಶುಗಳ ಸಚಿವರನ್ನು ಒತ್ತಾಯಿಸುತ್ತೇನೆ. ಸಚಿವರು ಮಾನ್ಯ ಸಭಾಪತಿಗಳು, ಮಾನ್ಯ ಮಂಜೇಗೌಡರು ಹಾಲಿನ ಇನ್ಸೆಂಟಿವ್ ಬಾಕಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶಗಳು ಏನಪ್ಪ ಅಂತಂದರೆ, ನಮ್ಮ ಸರ್ಕಾರ 23-24ರಲ್ಲಿ 1,168 ರೂಪಾಯಿ ನಾವು ನಿಗದಿ ಮಾಡಿದ ಅನುದಾನ. ಅದರಲ್ಲಿ ನಾವು 1,161ನ ಬಿಡುಗಡೆ ಮಾಡಿದ್ವಿ. 24-25ರಲ್ಲಿ ನಮ್ಮ ಸರ್ಕಾರ 1,300 ಕೋಟಿಯನ್ನು ನಿಗದಿ ಮಾಡಿದೆ. ಇಪ್ಪತ್ನಾಲ್ಕು 25ರಲ್ಲಿ 1,300 ಕೋಟಿ ನಿಗದಿ ಮಾಡಿತ್ತು. ಅದರಲ್ಲಿ ಈಗ ನಾವು 1,124 ಕೋಟಿ 3 ಕಂತುಗಳಲ್ಲಿ ಬಿಡುಗಡೆ ಮಾಡಿದ್ವಿ. 4ನೇ ಕಂತು ಬಿಡುಗಡೆ ಆಗಬೇಕಾಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಬಾಕಿ ಉಳಿಸ್ಕೊಂಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸುಮಾರು 700 ಕೋಟಿ ಬಾಕಿ ಉಳಿಸುವುದಿಲ್ಲ. ಅದನ್ನು ತೀರಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ಈ ಸಲ ನೆನ್ನೆ ಮುಖ್ಯಮಂತ್ರಿಗಳು ಇದನ್ನು ಮಂಡಿಸಿದಾಗ ಅದರಲ್ಲಿ 200 ಕೋಟಿ ಅಡಿಷನಲ್ ಆಗಿ ಕೊಡಬೇಕು ಅಂತೇಳಿ ಪ್ರಪೋಸಲ್ ಇಟ್ಟಿದ್ದಾರೆ. ಮತ್ತು 200 ಕೋಟಿ ಕೊಡ್ತೀವಿ. ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ, ಆದಷ್ಟು ಬೇಗ ರೈತರ ಒತ್ತಡ ಜಾಸ್ತಿ ಇದೆ, ಬೇಗ ಮಾಡಬೇಕು ಅಂತ. ಇದೆಲ್ಲ ತೀರ್ಸೋಣಪ್ಪ ಅಂತ ಅವ್ರು ಸಹ ಒಪ್ಕೊಂಡಿದ್ದಾರೆ. ಅಂಥದ್ದು ತೀರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಪ್ರಣಾಳಿಕೆ ಬಗ್ಗೆ ತಾವು ಮಾತಾಡಿದ್ದು, ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಹೇಳಿದ್ದೀವಿ, ನಾವು ಜಾಸ್ತಿ ಮಾಡ್ತೀವಿ ಅಂತೇಳಿ. ಇನ್ನೂ ನಮ್ಗೆ ಟೈಮ್ ಇದೆ, ಇನ್ನೂ 1.5 ವರ್ಷ ಆಗಿದೆ. ಮುಂದಿನ ದಿನಗಳಲ್ಲಿ ಪರಿಗಣನೆ ನೋಡೋಣ. ಅದೇನೇ ಈಗ ಅದನ್ನು ಅನುಷ್ಠಾನ ಮಾಡಕ್ಕೆ ಇನ್ನೂ ಟೈಮ್ ಇದೆ.